ನೀವು ಲೈಫಲ್ಲಿ ಉದ್ಧಾರ ಆಗಬೇಕು ಅಂದರೆ ಡಿಗ್ರಿಯಿಂದೇ ಹೋಗ್ಬೇಡಿ, ನಾಲೆಡ್ಜಿಂದೇ ಹೋಗಿ. 2012ರಲ್ಲಿ ಇನ್ಸ್ಟಾಗ್ರಾಮ್ ಫೌಂಡರ್ ಕೆವಿನ್ಗೆ ಟ್ವಿಟ್ಟರ್ ಒಂದು ಆಫರ್ ಮಾಡ್ತಾನೆ. ಈ ಎಂಟೈರ್ ಕಂಪ್ನಿನ ನನಗೆ ಕೊಟ್ಬಿಡು, ನಾನು ನಿನಗೆ 4,000 ಕೋಟಿ ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ನೆಕ್ಸ್ಟ್ ಡೇನೆ ಸಿಕೋಯಾ ಕ್ಯಾಪಿಟಲ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನ ಬೈ ಮಾಡಕ್ಕೆ ಬರ್ತಾರೆ. ಅವರು 400 ಕೋಟಿ ಕೊಡ್ತೀನಿ, ಈ ಕಂಪ್ನಿಯ 10% ಓನರ್ಶಿಪ್ನ ನಮಗೆ ಕೊಡು ಅಂತ ಕೇಳ್ತಾರೆ. ಇವರು ಡಿಸಿಷನ್ನ ತಗೊಳಕ್ಕೆ ಲೇಟ್ ಮಾಡ್ತಿರೋ ಟೈಮಲ್ಲಿ ಒಬ್ಬ ವ್ಯಕ್ತಿ ಎಂಟ್ರಿ ಆಗ್ತಾನೆ. ಅವನೇ ಫೇಸ್ಬುಕ್ ಫೌಂಡರ್ ಮಾರ್ಕ್ ಜುಗರ್ಬರ್ಗ್. ಇವನು ಇನ್ಸ್ಟಾಗ್ರಾಮ್ನ ಕೆವಿನ್ಗೆ ಒಂದು ಆಫರ್ ಕೊಡ್ತಾನೆ. ಈ ಇನ್ಸ್ಟಾಗ್ರಾಮ್ನ ನನಗೆ ಮಾರ್ಬಿಡು, ನಾನು ನಿನಗೆ 8,000 ಕೋಟಿ ಕೊಡ್ತೀನಿ ಅಂತ. ಆದರೆ ನಂದೊಂದು ಕಂಡೀಷನ್ ಇದೆ, ಏನಂದ್ರೆ ಈ ಡೀಲು ಈ ಬರೋ ಶನಿವಾರ ಭಾನುವಾರದೊಳಗೆ ಮುಗ್ದೋಗ್ಬಿಡ್ಬೇಕು. ಟ್ವಿಟ್ಟರ್ ಕೊಡೋದಕ್ಕಿಂತ ಡಬಲ್ ಸಿಗ್ತಾ ಇದೆ ಅಂತ ಕೆವಿನ್ ಈ ಡೀಲ್ನ ಒಪ್ಕೊಂಡು ಇದನ್ನ ಶನಿವಾರ ಭಾನುವಾರನೇ ಡೀಲ್ನ ಕ್ಲೋಸ್ ಮಾಡಿ ಇನ್ಸ್ಟಾಗ್ರಾಮ್ನ ಫೇಸ್ಬುಕ್ಗೆ ಮಾರ್ತಾನೆ. ಆ ಟೈಮಲ್ಲಿ ಇನ್ಸ್ಟಾಗ್ರಾಮ್ ಹತ್ರ ಕೇವಲ 13 ಜನ ಎಂಪ್ಲಾಯ್ ಇರ್ತಾರೆ. ಇನ್ಸ್ಟಾಗ್ರಾಮ್ ಮಾಡ್ತಿರೋ ಲಾಭ 0 ಇರುತ್ತೆ. ಆ ಟೈಮಲ್ಲಿ ಈ ಕಂಪ್ನಿನ 8,000 ಕೋಟಿ ಕೊಟ್ಟು ಬೈ ಮಾಡ್ಬೇಕಂದ್ರೆ ಮಾರ್ಕ್ ಜುಗರ್ಬರ್ಗ್ ಯೋಚನೆ ಯಾವ ತರ ಇರ್ಬೋದು? ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಕರೆಕ್ಟ್ ಡಿಸಿಷನ್ ತಗೊಳಕ್ಕೆ ಅವನಿಗೆ ನಾಲೆಡ್ಜ್ ಇರಬೇಕು. ಇದರಿಂದ ಅವನು ಡಿಸಿಷನ್ ಮೇಕಿಂಗ್ ಕರೆಕ್ಟ್ ಆಗಿರುತ್ತೆ. ಫ್ಯೂಚರ್ ಅಲ್ಲಿ ಏನೆಲ್ಲ ಒಳ್ಳೇದಾಗ್ಬೋದು ಅಥವಾ ಏನೆಲ್ಲ ಕೆಟ್ಟದಾಗ್ಬೋದು ಅಂತ ಕಡಿಮೆ ಸಮಯದಲ್ಲಿ ಡಿಸಿಷನ್ ತಗೊಂಡಿದ್ಕೆ ಇವತ್ತು ಇನ್ಸ್ಟಾಗ್ರಾಮು ಇಡೀ ಫೇಸ್ಬುಕ್ನೇ ಸಾಕ್ತಾ ಇದೆ. ಅದಕ್ಕೇನೆ